ಈಗ ಪ್ರಾಫಿಟ್ ಆದರೆ ಎಲ್ಲ ಖುಷಿ ಪಡ್ತಾರೆ, ಆದರೆ ಲಾಸ್ ಆದರೆ ಫಸ್ಟು ಅಕಾಡೆಮಿಗೆ ಬೈಕೊಳ್ಳೋದು. ಯಾಕಂದರೆ ನಾವು ಮಾಡಿರ್ತೀವಿ ತಪ್ಪನ್ನ, ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ ಅವರಿಗೆ ಬೈತೀವಿ. ಅದಕ್ಕೋಸ್ಕರ ಲಾಸ್ ಯಾವ ಥರ ಮಾಡ್ಕೋಬಾರ್ದು ಅನ್ನೋದನ್ನು ಫಸ್ಟ್ ಹೇಳ್ಕೊಡ್ತಾರೆ. ಆಪ್ಷನಲ್ಲಿ ಹೋಗಿ ಸುಮ್ಮನೆ ದುಡ್ಡು ಕಳ್ಕೊಂಡು ನಾವು ಫಿನಾನ್ಷಿಯಲಿ ಡೌನ್ ಬರೋದಕ್ಕಿಂತ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡ್ವಿ. TD ಅಕಾಡೆಮಿಗೆ ಬಂದಿದ್ದು ಆ್ಯಕ್ಚುಲಿ ಝೀರೋ ನಾಲೆಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಐವ್ ಗೇನ್ ಇನಫ್ ನಾಲೆಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ನನಗೆ ಮೇಯ್ನಾಗಿ ಸ್ಟ್ರಾಟಜೀಸ್ ಬಿಲ್ಡ್ ಮಾಡೋದು ಹೆಂಗೆ, ಹೆಡ್ಜಿಂಗ್ ಮಾಡೋದು ಹೆಂಗೆ ಅನ್ನೋದು 1% ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಏನೇನು ವೆಬ್ಸೈಟ್ಗಳು ನೋಡಬೇಕು ಅದಕ್ಕೆಲ್ಲ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಿ ಬಂದು ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಸೊ ಐ ಫೀಲ್ ಲೈಕ್ ಐ ಆಮ್ ಲರ್ನಿಂಗ್ ಸಮಥಿಂಗ್ ನ್ಯೂ ವಿಚ್ ಇಸ್ ನಾಟ್ ನೆವರ್ ಲರ್ನ್. ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿದಾಗ ಕೆಲವೊಂದು ಇನ್ಫಾರ್ಮೇಟಿವ್ ಎಲ್ಲ ಆಫ್ ಆಗಿರುತ್ತೆ, ಫುಲ್ಲಾಗಿರಲ್ಲ. ಬಟ್ ಇಲ್ಲಿ TD ಬಂದಾಗ ಇನ್ಫಾರ್ಮೇಷನ್ ತುಂಬ ಬ್ರೀಫಾಗಿ ಹೇಳ್ತಾರೆ ಮತ್ತು ತುಂಬ ಸ್ಟ್ರಾಟಜೀಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಈಗ ನಾನು ಸ್ಟೂಡೆಂಟ್ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಕಲಿಯೋದ್ರಿಂದ ಏನು ಉಪಯೋಗ ನನಗೆ ಅಂತ ಅಂದರೆ, ನಾನೀಗ ಓದೋಕೆ ಕುತ್ಕೊತೀನಿ, ಬಟ್ ನಾನು ಎಲ್ಲೂ ಹೋಗಿ ನಮ್ಮ ಅಪ್ಪಂಗೆ ಕೇಳೋಕ್ಕಾಗಲ್ಲ. ನನಗೆ ನಾನು 25 ವರ್ಷ 26 ವರ್ಷದ ವಯಸ್ಸಿದ್ದೀನಿ. ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ದುಡ್ಡು ಕೊಡು ಅಪ್ಪಾಜಿ ಅಂತ ಹೇಳಿದ್ರೆ ಕೊಡ್ತಾರೆ, ಅವ್ರೇನು ಕೊಡಲ್ಲ ಅಂತ ಹೇಳಲ್ಲ. ಬಟ್ ನನಗೊಂದು ಗಿಲ್ಟ್ ಇರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಅಮೇರಿಕಾದಲ್ಲಿ ಹೋಗಿ ದುಡಿತಾ ಇದ್ದಾರೆ, ಫೋನ್ ಮಾಡ್ತಾರೆ, ಅವರೆಲ್ಲ ಲೈಕ್ ಡಾಲರ್ಸಲ್ಲಿ ಮಾತಾಡ್ತಿರ್ತಾರೆ. ನಾನು ಇಲ್ಲಿ ರುಪೀಸಲ್ಲಿ ನಮ್ಮ ಅಪ್ಪಂಗೆ ಕೇಳ್ತಾ ಇರ್ತೀನಿ ದುಡ್ಡು ಕೊಡು ಹಂಗೆ ಅಂತ. ಬಟ್ ನನಗೆ ಇದೊಂದು ವೇ ಇದೆ, ಯಾಕೆಂದರೆ ನನಗೆ ನಾಲೆಡ್ಜ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬರಬೇಕು, ನಾಲೆಡ್ಜ್ ಇರೋರು ಬರಬೇಕು. ನನ್ನ ಹೆಸರು MSM ಶಾಸ್ತ್ರಿ ಅಂತ ಹೇಳಿ. ನನಗೆ ಈ ಸ್ಟಾಕ್ ಮಾರ್ಕೆಟ್ ಇಶ್ಯೂಸ್ ಇಷ್ಟು ಇಂಟ್ರಿಕೇಟೆಡ್ ಇಶ್ಯೂಸ್ ಇದ್ದಾವೆ ಅಂತ ನನಗೆ ಮುಂಚೆ ಗೊತ್ತಿದ್ದಿಲ್ಲ. ಸೊ ದ ಲಾಟ್ ಆಫ್ ಎಕ್ಸ್ಪೋಸರ್ ಹ್ಯಾಸ್ ಬಿನ್ ಗಿವನ್ ಟು ಮೀ, ಬಟ್ ಲೆಕ್ಚರರ್ಸ್ ಆರ್ ರಿಯಲಿ ಗುಡ್, ದೇ ಆರ್ ರಿಯಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್. ಸ್ವಲ್ಪ ಅರ್ಥ ಆಗೋ ಹಂಗೆ ನಮಗೆ ಹೇಳಿದ್ದಾರೆ 3 ದಿವಸ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಥ್ಯಾಂಕ್ ಯು. ಸೊ ನಮಸ್ತೆ, ಹೆಸರು ಲಕ್ಷ್ಮಿ, ಇರೋದು ಬ್ಯಾಂಗ್ಳೂರು ಬಸವೇಶ್ವರ ನಗರದಲ್ಲಿ. ಸೊ TD ಅಕಾಡೆಮಿಗೆ ಬಂದಿರೋದು ಇದು ವಸ್ತು. ನಾನು ಬೇಸಿಕ್ಲಿ ಕೂಡ ಆರ್ಟ್ ಸ್ಟೂಡೆಂಟ್ಸು, ಬಟ್ ಏನು ಕಾಮರ್ಸ್ ಫೀಲ್ಡ್ ಇರಲಿಲ್ಲ. ಅದೇ ಅಂದ್ಕೊಂಡಿದ್ದೆ ಬಿಫೋರ್ ನಾನು. ಸೊ ಕಾಮರ್ಸಿಗೆ ಇದೆಲ್ಲ ಗೊತ್ತಾಗುತ್ತೆ ಅಂತೇಳಿ. ಸೊ ನಿಜಕ್ಕೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಸಾಕಷ್ಟು ವಿಷಯಗಳು ಗೊತ್ತಾಯಿತು. ಸೊ ಏನೂ ಗೊತ್ತಿಲ್ಲದೆ ಸಿಸ್ಟಮ್ ಕೂಡ ಆಪ್ರೇಟ್ ಮಾಡದೇ ಇರೋಂಥ ವ್ಯಕ್ತಿಗೆ ಸೊ ಯಾವ ರೀತಿಯಾಗಿ ಗೈಡ್ ಮಾಡಿದ್ರು, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು TD ಅಕಾಡೆಮಿ. ಸೊ ಇದನ್ನು ಮರೆಯೋಕ್ಕಾಗಲ್ಲ. ಸೊ ಈ 3 ದಿನ ಎಜುಕೇಷನ್ ಸಾಕಷ್ಟು ಕೊಟ್ಟಿದೆ, ಕಲಿತಾ ಇದ್ದೀವಿ. ಇನ್ನೂ ಕಲ್ಯಾಣ ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಯಾರೆಲ್ಲ ಸೋತು ಹಿಂದಿದ್ದೀರೋ, ಸೊ ಅವರೆಲ್ಲ ಬನ್ನಿ, ಸರಿಯಾದ ಶಿಕ್ಷಣವನ್ನು ತಗೊಳ್ಳಿ. ಸೊ ತೊಗೊಂಡು ನೀವೇನು ಮಾಡಬೇಕು ಆ್ಯಕ್ಷನ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮಸ್ತೆ, ಚಕ್ರವರ್ತಿ ಅಂತ ಬ್ಯಾಂಗ್ಳೂರಿಂದ. ನನಗೆ ಈ ಲಾಸ್ಟ್ 3 ಡೇಸ್ ಆಗಿರೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಾಡ್ಬೋದು ಅನಿಸುತ್ತೆ, ಸೊ ಮಾಡಬೇಕು ಆ್ಯಕ್ಚುಲಿ. ಸೊ ಅವ್ರು ಹೇಳ್ಕೊಡಿರೋ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಸೊ ಮಾಡೋಕ್ಕಾಗತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ನೆಕ್ಸ್ಟು 3-4 ಡೇಸ್ ಟ್ರೈನಿಂಗ್ ಸೆಷನಲ್ಲಿ ಸೊ ವಿಲ್ ಟ್ರೈ ಟು ಎಕ್ಸಿಕ್ಯೂಟ್ ದ ಸೇಮ್. ಥ್ಯಾಂಕ್ ಯು. ನನ್ನ ಹೆಸರು ಸಹನಾ, ನಾನು ತುಮಕೂರಿಂದ ಬಂದಿರೋದು. ನಾನು ಫಸ್ಟು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದೆ. ಅದರಲ್ಲಿ ಪಾಸಿಟಿವು ನೆಗೆಟಿವು ಎಲ್ಲ ಥರನೂ ಇರುತ್ತೆ. ಸೊ ಒಂದು ಸರಿ ನಂಬಿಕೆ ಇಟ್ಟು ಬಂದೆ, ನೋಡೋಣ ಹೇಗಿದೆ ಅಂತ. ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಾಗ ಈ 3 ಡೇಸಲ್ಲಿ ಷಡಾಕ್ಷರಿ ಸರ್ ಆಗಿರ್ಬೋದು, ಅನಿತಾ ಮ್ಯಾಮ್ ಆಗಿರ್ಬೋದು, ಮತ್ತು ರವಿಚಂದ್ರನ್ ಸರು ನಮಗೆ ತೊಗೊಂಡಿರೋರಲ್ಲಿ ಹೇಳ್ತಿರೋದು ಟ್ರೈನರ್ಸು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಷ್ಟು ಟೈಮು ನಮಗೆ ನಾವು ಎಷ್ಟು ಕಲಿತೀವಿ ಅದ್ರ ಮೇಲೆ ಅವ್ರು ನಮಗೆ ಟೈಮ್ ಕೊಡ್ತಾರೆ, ಮಾತಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಎಷ್ಟು ಸರಿ ಯಾರೇ ಕೇಳಿದ್ರು ಕೂಡ ನಿಧಾನವಾಗಿ ಅವ್ರಿಗೆ ಅರ್ಥ ಆಗೋ ಹಂಗೆ, ಅಂದರೆ ಅವ್ರ ಏಜ್ ಅವ್ರಿಗೆ ಯಾವ ಥರ ಅರ್ಥ ಆಗಬೇಕು ಆ ಥರ ಬಿಡಿಸಿ ಹೇಳ್ತಾರೆ. ಆಮೇಲೆ ದುಡ್ಡು ಇರಲಿ ಇಲ್ದಲೇ ಇರಲಿ, ಅಂದರೆ ಕಮ್ಮಿ ಇರಲಿ ಜಾಸ್ತಿ ಇರಲಿ, ಜಾಸ್ತಿ ದುಡ್ಡಿರೋರು ಮಾತ್ರ ಟ್ರೇಡಿಂಗ್ ಮಾಡಬೇಕಾ ಆ ಥರ ಇಲ್ದಲೆ ಯಾವ ಥರ ಎಷ್ಟೇ ಇದ್ರೂ ಫಸ್ಟು ನಾವು ಕಲಿಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಮೇಯ್ನು ಇಲ್ಲಿ ನಾವು ಲಾಸ್ ಮಾಡ್ಕೋಬಾರ್ದು. ಫಸ್ಟ್ ಹೇಳ್ಕೊಡೋದೇನು, ಪ್ರಾಫಿಟ್ ಆದರೂ ಆಗಲಿ ವಾಟ್ ಎವರ್, ಬಟ್ ಲಾಸ್ ಮಾಡ್ಕೋಬಾರ್ದು. ಈಗ ಪ್ರಾಫಿಟ್ ಆದರೆ ಎಲ್ಲ ಖುಷಿ ಪಡ್ತಾರೆ, ಆದರೆ ಲಾಸ್ ಆದರೆ ಫಸ್ಟು ಅಕಾಡೆಮಿಗೆ ಬೈಕೊಳ್ಳೋದು. ಯಾಕಂದರೆ ನಾವು ಮಾಡಿರ್ತೀವಿ ತಪ್ಪನ್ನ, ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ ಅವರಿಗೆ ಬೈತೀವಿ. ಅದಕ್ಕೋಸ್ಕರ ಲಾಸ್ ಯಾವ ಥರ ಮಾಡ್ಕೋಬಾರ್ದು ಅನ್ನೋದನ್ನು ಫಸ್ಟ್ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಧನಂಜಯ ಅಂತ. ಆ್ಯಕ್ಚುಲಿ 3 ಡೇಸ್ ಕೋರ್ಸ್ ಚೆನ್ನಾಗಿತ್ತು. ಫಸ್ಟ್ ಡೇ ಫುಲ್ಲು ಫಂಡಮೆಂಟಲ್ ಅನಾಲಿಸಿಸ್ ಹೇಳ್ಕೊಟ್ರು, ಬಟ್ ನನಗೂ ಗೊತ್ತಿತ್ತು, ಬಟ್ ಅದು ಕಲ್ತಿದ್ದೀನಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಇನ್ನೂ ಕ್ಲಿಯರಾಗಿ ಅರ್ಥ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಅರ್ಥ ಆಗುತ್ತೆ. ಬಟ್ ಸರ್ ಚೆನ್ನಾಗೇ ಮಾಡಿದ್ದಾರೆ, ಬಟ್ ನನಗೆ ಕೇಪಬಿಲಿಟಿ ಇಲ್ಲ ಅಂದ್ಕೊತೀನಿ, ಅಥವಾ
ಕಲಿತೀನಿ ನೆಕ್ಸ್ಟು. ಲೈಕ್ ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಡೆಫಿನೆಟ್ಲಿ ಐ ವಿಲ್ ಲರ್ನ್. ಇನ್ನೂ ಟೈಮ್ ಇದೆಯಲ್ಲ, ಕಲಿತೀನಿ. ಬಟ್ ಫಂಡಮೆಂಟಲ್ ಅನಾಲಿಸಿಸು ಲೈಕ್ ನಾನು ಮುಂಚೆ ಕಲ್ತಿದ್ದೆ, ಬಟ್ ಇನ್ನೂ ಎಕ್ಸ್ಟ್ರಾ ಲೈಕ್ ಪಿ ರೇಷಿಯೋ ಅಂದರೆ ಎಲ್ಲ ಹೇಳ್ತಾರೆ ಪಿ ರೇಷಿಯೋ 20%ಗಿನ ಕಡಿಮೆ ಇರಬೇಕು. ಬಟ್ ಅದ್ರ ರೀಸನ್ ಏನು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಲೈಕ್ ಅದನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಪಿ ರೇಷಿಯೋ ಯಾವ ಥರ ಇದಕ್ಕೆ ರಿಸರ್ವ್ಗೆ ಲಿಂಕ್ ಆಗಿದೆ ಅದು ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಅದು ಗೊತ್ತಾಯಿತು. ಬೆಸ್ಟ್ ಇದೆ. ಬಟ್ ಇನ್ನೂ ಕಲಿಯೋದಿದೆ, ಇಷ್ಟು ಸಾಕಾಗಲ್ಲ ನನಗೆ ಗೊತ್ತು ಈ ಕ್ಲಾಸಸ್ಸು. ಕಲಿಯೋಣ ನೆಕ್ಸ್ಟ್. ನನ್ನ ಹೆಸರು ಲಕ್ಷ್ಮಿ, ಬಸವೇಶ್ವರ ನಗರಿಂದ ಬಂದಿದ್ದೀನಿ. ನಾನು ಸುಮಾರು ದಿನದಿಂದ ಟಿ ಡಿ ಅಕಾಡೆಮಿಗೆ ಬರಬೇಕು, ಸೇರ್ಕೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆದರೆ ನಾವು ಇಲ್ಲಿ ಬಂದ್ವಿ, 3 days ಕ್ಲಾಸ್ ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕೋಚಿಂಗ್ ಸಿಕ್ತು, ಕೋರ್ಸ್ ಮುಗಿಸಿದ್ವಿ. 3 daysಲ್ಲಿ ನಾವು ಇನ್ನೂ 15 days ಇದೆ. ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಇಲ್ಲಿ. ಆಪ್ಷನಲ್ಲಿ ಹೋಗಿ ಸುಮ್ಮನೆ ದುಡ್ಡು ಕಳ್ಕೊಂಡು ನಮ್ಮ ಫಿನಾನ್ಷಿಯಲಿ ಡೌನ್ ಬರೋದಕ್ಕಿಂತ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳ್ಕೊಂಡ್ವಿ. ನಾವೇನು ಮಾಡಬಾರ್ದು ಅನ್ನೋದ್ರ ಕಡೆ ತುಂಬ ಫೋಕಸ್ ಇಟ್ಟು ಹೇಳಿದ್ರು. ಯಾಕಂದರೆ ಲಾಸ್ ಆದರೆ ಜೀವನದಲ್ಲಿ ಮನುಷ್ಯ ಸುಧಾರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಅದನ್ನು ನಾವು ಟಿ ಡಿಯಿಂದ ಕಲಿತ್ವಿ. ತುಂಬ ಖುಷಿ ಆಯಿತು. ನನ್ನ ಹೆಸರು ಶ್ರೇಯಸ್ ಅಂತ, ನಾನು ತುಮಕೂರಿಂದ ಬಂದಿರೋದು. ನಾನು ಸ್ಟಾಕ್ ಮಾರ್ಕೆಟಲ್ಲಿ 1 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೆ. ನನಗೆ ಟ್ರೇಡಿಂಗ್ ಮೇಲೆ ಸ್ವಲ್ಪ ಆಸಕ್ತಿ ಬಂತು. ಒಂದು 3 ತಿಂಗಳ ಕೆಳಗಡೆ ಟ್ರೇಡ್ ಮಾಡಿದ್ದೆ. ಸ್ವಲ್ಪ ಪ್ರಾಫಿಟ್ ಆಯಿತು, ಸ್ವಲ್ಪ ಲಾಸು ಆಯಿತು. ಆದರೆ ನನಗೇನೆಂದರೆ ನೇಕೆಡ್ ಕಾಲ್ ನೇಕೆಡ್ ಬೈ ಆಪ್ಷನ್ನ ಟ್ರೇಡ್ ಮಾಡ್ತಾಯಿದ್ದೆ. ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ನನಗೆ ಮೇಯ್ನಾಗಿ ಸ್ಟ್ರಾಟಜಿಸ್ ಬಿಲ್ಡ್ ಮಾಡೋದು ಹೆಂಗೆ, ಹೆಡ್ಜಿಂಗ್ ಮಾಡೋದು ಹೆಂಗೆ ಅನ್ನೋದು 1% ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಏನೇನು ವೆಬ್ಸೈಟ್ಗಳು ನೋಡಬೇಕು ಅದಕ್ಕೆಲ್ಲ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಿ ಬಂದು ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಹೆಂಗೆ ಮುಂದುವರಿಯುತ್ತೆ ನೋಡಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಭವ್ಯ ಅಂತ, ನಾನು ಬಂದಿದ್ದು ಹೆಬ್ಬಾಳಿಂದ. ಟಿ ಡಿ ಅಕಾಡೆಮಿಗೆ ಬಂದಿದ್ದು ಆ್ಯಕ್ಚುಲಿ ಝೀರೋ ನಾಲೆಡ್ಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಐವ್ ಗೇನ್ ಇನಫ್ ನಾಲೆಡ್ಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಮೇನ್ಲಿ ಫೋಕಸ್ ಏನು ಮಾಡ್ತಾರೆ ಅಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಆ್ಯಂಡ್ ಡೋಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಸೊ ದಟ್ ವಿ ಡೋಂಟ್ ಲೂಸ್ ಅವರ್ ಮನಿ. ಅದು ಮಾತ್ರ ಚೆನ್ನಾಗಿ ಫೋಕಸ್ ಮಾಡ್ತಾರೆ. ಐವ್ ಲರ್ನ್ಡ್ ಗುಡ್ ನಾಲೆಡ್ಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಇನ್ ದಿಸ್ ಅಕಾಡೆಮಿಕ್. ಡೆಫಿನೆಟ್ಲಿ ರೆಕಮೆಂಡಬಲ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಭರತ್ ಕುಮಾರ್ ಜೈನ್ ಅಂತ. ನಾನು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿಯಿಂದ ಬಂದಿದ್ದೀನಿ. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರ್ ವಿಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಏನು ನನಗೆ ಕ್ಲಿಯರಾಗಿ ಗೊತ್ತಿರಲಿಲ್ಲ ಇನಿಷಿಯಲಿ. ಇಲ್ಲಿ ಬಂದ ಮೇಲೆ ಸ್ಟಾಕ್ ಮಾರ್ಕೆಟ್ ಅಂದರೆ ನಾವು ಬೇಸಿಕ್ಕಿಂದ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಾನು ಇದರಲ್ಲಿ ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದನ್ನು ಕಲಿತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಟ್ರೇಡಿಂಗ್. ಹಲೋ, ಮೈ ನೇಮ್ ಇಸ್ ಶ್ರೀಧರ್. ನಾನು ಬ್ಯಾಂಗ್ಳೂರಿಂದ ಬರ್ತಾಯಿದ್ದೀನಿ. ಬೇಸಿಕಲಿ ಐ ಆಮ್ ನ್ಯೂ ಕಮರ್ ಫಾರ್ ಸ್ಟಾಕ್ ಮಾರ್ಕೆಟಿಂಗ್. ನಾನು ಯೂಶ್ವಲಿ ಟಿ ಡಿ ಅಕಾಡೆಮಿದು ಯೂಟ್ಯೂಬ್ಸಲ್ಲಿ ಚಾನಲ್ಸಲ್ಲಿ ನೋಡ್ತಾ ರಿವ್ಯೂ ಮಾಡ್ತಾಯಿದ್ದೆ. ಸೊ ಆಮೇಲೆ ನನಗೆ ಥಾಟ್ ಅನ್ನಿಸ್ತು, ನನಗೆ ಯಾಕೆ ಎನ್ರೋಲ್ ಮಾಡಬಾರ್ದು ಅಂಥೇಳಿ ಎನ್ರೋಲ್ ಮಾಡಿ ಇಲ್ಲಿ ಬಂದಿದ್ದೀನಿ. ಇಟ್ಸ್ ಬಿನ್ 3 days ನಾವು. ಸೊ ಐ ಫೀಲ್ ಲೈಕ್ ಐ ಆಮ್ ಲರ್ನಿಂಗ್ ಸಮಥಿಂಗ್ ನ್ಯೂ ವಿಚ್ ಇಸ್ ನಾಟ್ ನೆವರ್ ಲರ್ನ್ಡ್. ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿದಾಗ ಕೆಲವೊಂದು ಇನ್ಫಾರ್ಮೇಟಿವ್ ಎಲ್ಲ ಆಫ್ ಆಗಿರುತ್ತೆ, ಫುಲ್ ಆಗಿರಲ್ಲ. ಬಟ್ ಇಲ್ಲಿ ಟಿ ಡಿ ಬಂದಾಗ ಇನ್ಫಾರ್ಮೇಷನ್ ತುಂಬ ಬ್ರೀಫಾಗಿ ಹೇಳ್ತಾರೆ ಮತ್ತು ತುಂಬ ಸ್ಟ್ರಾಟಜೀಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಮೇ ಬಿ ಇನ್ ಕಮ್ಮಿಂಗ್ ಡೇಸಲ್ಲಿ ನಂಗೆ ಇನ್ನೂ 2 weeks ಟೈಮ್ಸ್ ಇದೆ. ಸೊ ಐ ಫೀಲ್ ಲೈಕ್ ಐ ವಾಂಟ್ ಟು ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಐ ವಾಂಟ್ ಟು ಎಕ್ಸಿಕ್ಯೂಟ್. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಸುಮುಖ ಅಂತ. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು. ಸೊ ನಾನು ಬೇಸಿಕ್ಲಿ 1 year ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೆ. ಸೊ ನಾನು ಆ್ಯಕ್ಚುಲಿ ಬೇಸಿಕ್ಸ್ ಕಲಿಬೇಕಂತ ಹೇಳ್ಬಿಟ್ಟು ಬಂದಿದ್ದು. ಥಿಯರಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮನೋಜ್ ಸರು ಆ್ಯಕ್ಚುಲಿ ಫಾರ್ಮುಲಾಸ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ಲಾಸ್ಗಿಂತ ಆ್ಯಕ್ಚುಲಿ ಹೆಂಗೆ ಅದನ್ನು ಕಲಿಬೇಕು, ಸ್ಟಾರ್ಟಿಂಗ್ಸ್ ಲೆವೆಲಲ್ಲಿ ಏನು ಕಲಿಬೇಕು ಅಂತ ಜಾಸ್ತಿ ಕಲ್ತಿದ್ದೀನಿ. ಸೊ ಹೋಗ್ತಾ ಇನ್ನು ಟ್ರೈನಿಂಗ್ ಅಟೆಂಡ್ ಆಗಿ ಇನ್ನು ಮೋರ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತಂದು. ನಾನು ವಿಜಯನಗರದಿಂದ ಬರ್ತಾಯಿದ್ದೀನಿ. ನಾನಿಲ್ಲಿ ಬರೋದಕ್ಕೂ ಮುಂಚೆ ನನಗೆ ಗೊತ್ತಿರೋದು ಒಂದೇ ಏನು ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬೈ ಮಾಡೋದು, ಸೆಲ್ ಮಾಡೋದು ಅಷ್ಟೇ. ನಾನು ಮುಂಚೆ ಓನ್ಲಿ ಲೈಕ್ ಲಾಂಗ್ ಟರ್ಮ್ ಮಾಡಿರೋದು. ಇಲ್ಲಿ ಬಂದ ಮೇಲೆ ಕಲ್ತಿರೋದು ಏನು ಅಂದರೆ ಎಷ್ಟೊಂದು ಸ್ಟ್ರಾಟಜೀಸ್ ಇದೆ, ಲಾಸ್ನ ಎಷ್ಟು ಮಿನಿಮೈಸ್ ಮಾಡ್ಬೋದು ಅನ್ನೋದು ನಾನು ಕಲ್ತಿರೋದಿಲ್ಲಿ. ಎಷ್ಟೊಂದು ಸ್ಟ್ರಾಟಜೀಸ್ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಇಲ್ಲಿ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಐ ಥ್ಯಾಂಕ್ ಆಲ್ ದ ಸ್ಟಾಫ್ ಹಿಯರ್. ಥ್ಯಾಂಕ್ ಯು. ಸೊ ಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತಂದರೆ, ಇಲ್ಲಿರೋರು ವಾಟ್ ಎವರ್, ನನಗೇನು ದೊಡ್ಡವರಿದ್ರೆ ಚಿಕ್ಕವರಿದ್ರೆ ವಾಟ್ ಎವರ್ ಯಾರಾದರೂ ಇರಲಿ, ಸ್ಪೆಷಲಿ ಲೇಡೀಸ್ ನಿಮ್ಗೇನು ರಿಕ್ವೆಸ್ಟ್ ಅಂತಂದರೆ, ನೀವೆಲ್ಲ ಸೇವಿಂಗ್ಸ್ ಅಂದರೆ ಎಲ್ಲಿ ಮಾಡ್ತಿದ್ರಿ? ಸಾಸಿವೆ ಡಬ್ಬ, ಆ ಡಬ್ಬ ಈ ಡಬ್ಬಗಳಲ್ಲಿ ಸೇವ್ ಮಾಡ್ತಿದ್ರಲ್ವಾ? ಆ ಡಬ್ಬದಲ್ಲಿ ಇಟ್ಟರೆ ಏನಾಗುತ್ತೆ? ಇನ್ಫ್ಲೇಷನ್. ಎಸ್ ಈಗಲೂ ಡಬ್ಬದಲ್ಲಿ ಇಡ್ತಾರೆ, ಎತ್ತಿಟ್ಟಿರ್ತಾರೆ. ನಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡು ಡಬ್ಬದ ಸಂದಿಲ್ ತುಡುಕಿಡ್ತಾ ಇದ್ದಾರೆ. ಮುಂಚೆ ಡಬ್ಬದ ಒಳಗಾದರೂ ಇಡ್ತಿದ್ರು, ಇವಾಗ ಹಂಗಿಲ್ಲ. ಎಲ್ಲಂದ್ರೆ ಅಲ್ಲೆಲ್ಲ ದುಡ್ಡು ಇಟ್ಟಿರ್ತಾರೆ. ಸರ್ ನಾನು ಏನು ಹೇಳ್ತೀನಿ ಅಂತಂತಂದರೆ, ಸ್ಪೆಷಲಿ ವಾಟ್ ಎವರ್ ಮನೇಲಿ ಯಾರೋ ಒಬ್ರು ಅರ್ನಿಂಗ್ ಮಾಡ್ತಿದ್ರೆ ದುಡ್ಡನ್ನ ಸ್ವಲ್ಪನೇ ಸೇವ್ ಮಾಡ್ತಿರ್ತಾರೆ. ಅಲ್ಲಿ ಇಲ್ಲಿ ಎಲ್ಲೋ ಡಬ್ಬದಲ್ಲಿ ದುಡ್ಡು ಅರ್ನಿಂಗ್ ಆಗದೇ ಇರೋ ಜಾಗದಲ್ಲಿ ಇಡೋ ಬದಲು ದುಡ್ಡನ್ನ ಅವ್ರಿಗೇನಾದರೂ ಅಟ್ಲೀಸ್ಟ್ ಒಂದು ಬೀಸ್ನ ಪರ್ಚೇಸ್ ಮಾಡೋದಾದರೂ ಒಂದು ಅವೇರ್ನೆಸ್ ಬಂದರೆ, ಒಂದು ನಾಲೆಡ್ಜ್ ಗೊತ್ತಾಯಿತು ಅಂದರೆ ಬೀಸ್ ಮೇಲೆ ದುಡ್ಡು ಹಾಕ್ಕೊಂಡು ಹೋಗಿ 1 year ಆದಮೇಲೆ ಏನು ರಿಟರ್ನ್ ಬಂದಿರುತ್ತೆ ನೋಡಲಿ. ಅಥವಾ ಮಕ್ಕಳು
ಮಗಳಿಗೋ ಸ್ಕೂಲ್ ಫೀಸ್ಗೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಏನಕ್ಕೋ ಒಂದಕ್ಕೆ ಆಗುತ್ತಾ ಅಸೆಟ್ ಆಗಿ ಅದು ಒಂದು ಒಳ್ಳೆ ರಿಟರ್ನ್ ಬರುತ್ತಾ ಇಲ್ವಾ? ಸೊ ನಿಮಗೆ ಬೇಡ ಅನ್ನೋ ದುಡ್ಡು ಒಂದು 25 ರೂಪಾಯಿಗೆ ಒಂದು ಫಾರ್ಮಮ್ ಬೀಸ್ ಬರುತ್ತೆ, ಗೊತ್ತಿದೆಯಾ ನಿಮಗೆಲ್ಲ? ಒಂದು ಈಚೆ ಕಡೆ ಹೋದ್ರೆ ಒಂದು ಕಾಫಿ ಟೀ ತಿಂಡಿ ಅಂದರೆ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿಬಿಡ್ತೀರಾ. ಅದೇ ಥರ ನಾವೇನು ಮಾಡ್ತೇವೆ ಟಿ ಡಿನಲ್ಲಿ ವೀಕ್ಲಿ ಒನ್ಸು ಮಂಡೇ ಬೀಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಅವತ್ತೇನು ಅವೇರ್ನೆಸ್ ಕೊಡ್ತೀವಿ ಮಂಡೇ ಎಲ್ಲರೂ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ದುಡ್ಡಲ್ಲಿ 1,000 ರೂಪಾಯಿ ಮಿನಿಮಮ್ 1,000 ರೂಪಾಯಿ ತೊಗೊಂಡ್ರೆ ಎಲ್ಲ ಬೀಸ್ಗಳನ್ನೂ ಪರ್ಚೇಸ್ ಮಾಡ್ಬೋದು. ಸೊ ಅಟ್ಲೀಸ್ಟ್ ನೀವೇನು ಹೇಳೋಕ್ಕಾಗಲಿಲ್ಲ, ಇವಾಗ 3 ಡೇಸಲ್ಲಿ ಏನೋ ತುಂಬ ತಿಳ್ಕೊಂಡಿದ್ದೀರ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇದರಲ್ಲಿ ಆಳ ಉದ್ದ ಆಗಲ ಹೆಂಗೆ ದುಡ್ಡು ಮಾಡ್ಬೋದಾ, ದುಡ್ಡು ಮಾಡೋಕ್ಕೋದ್ರೆ ಎಲ್ಲೆಲ್ಲೆಲ್ಲ ಟ್ರ್ಯಾಪ್ ಆಗ್ತೀವಿ, ಯಾವ ಥರ ಲಾಸ್ ಆಗುತ್ತೆ, ಆ ಲಾಸಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಪ್ರಾಫಿಟ್ ಮಾಡ್ಬೋದು, ಏನೇನೆಲ್ಲ ಕಲಿಯೋದಕ್ಕೆ ಇನ್ನೂ ಬಾಕಿ ಇದೆ, ಎಷ್ಟು ಕಲಿಬೇಕು, ಕಲಿಕೆ ತಿಳಿಕೆ ಇದೆಲ್ಲದ್ರ ಮಧ್ಯದಲ್ಲಿ ನಿಮ್ಮ ಎಫರ್ಟ್ ಎಷ್ಟು ಬೇಕಾಗತ್ತೆ, ಎಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ಏನು ಮಾಡಬೇಕು ಏನು ಮಾಡಬಾರ್ದು ಕೂಲಂಕುಷವಾಗಿ ಎಷ್ಟು ಸಾಧ್ಯ ಆಗುತ್ತೋ ನಾವು ನಿಮಗೆ ತಿಳಿಸಿದ್ವಿ. ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಅಲ್ಟಿಮೇಟಾಗಿ ಕ್ವಶನ್ ಬಂದು ನಿಂತ್ಕೊಳ್ಳೋದು ಎಲ್ಲಿಗೆ ಅಂದರೆ ತುಂಬ ವಿಚಾರಗಳು ತಿಳ್ಕೊಂಡಿರೋದ್ರ ಮೇಲೆ ಡಿಗ್ ಮಾಡ್ತಾ ಹೋದಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ನೀವು ಅದನ್ನು ಕಲ್ತ್ಕೊಳ್ಳೋಕ್ಕೆ ಸಾಧ್ಯ. ಸೊ ನಿಮಗೆ ನೀವೇ ಇವಾಗ 1 ಸೆಕೆಂಡ್ ನೀವು ಕ್ವಶನ್ ಮಾಡ್ಕೊಂಡ್ರೆ 3 ಡೇಸಲ್ಲಿ ನಾನು ಕಲಿತೆ ಅಂದರೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗುತ್ತೆ ನಿಮಗೆ. 3 ಡೇಸಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ನೆನ್ನೆ ನಾನು ಹೇಳಿದ್ದೆಲ್ಲ 3 ಡೇಸಲ್ಲಿ ತಿಳ್ಕೊಬೋದು. ಸೊ ತಿಳ್ಕೊಂಡಿದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಕಲ್ತ್ಕೊಂತಾಗ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ಸು ಮುಂದಕ್ಕೆ ಇಡ್ತಾ ಹೋಗಿ ನಿಮ್ಮದು ಏನೊಂದು ಗೋಲ್ ಸೆಟ್ ಅನ್ನೋದೇ ಅದು ಆ ಗೋಲ್ಗೆ ನೀವು ರೀಚ್ ಆಗೇ ಆಗ್ತೀರ. ನನ್ನ ಇದು ಲೈಕ್ ಇದೇನಂತ ಅಂದರೆ ನಾನು ಹುಟ್ಟಿದ್ದೀವಿ ಈಗ ಆ್ಯಕ್ಚುಲಿ ನಾವು ಸತ್ತ ಮೇಲೂ ನಾವು ಬದುಕಬೇಕು. ಆ್ಯಕ್ಚುಲಿ ಹುಟ್ಟಿದ ಮೇಲೆ ತುಂಬ ಇದು ನಾನು ಓವರಾಗಿ ಹೇಳ್ತಿದ್ದೀನಿ ಅನ್ಸುತ್ತೆ, ಐ ಆಮ್ ಸೋ ಸಾರಿ. ನಾನೇನೋ ಓವರಾಗಿ ಹೇಳಿದ್ರೆ ನೀವು ಎಡಿಟ್ ಮಾಡ್ಕೊಬೋದು, ಅದೇನಿಲ್ಲ. ಲೈಕ್ ಏನಂತ ಅಂದರೆ ಸತ್ತ ಮೇಲೂ ಬದುಕಬೇಕಂದ್ರೆ ನಮಗೆ ಈಗ ವಿವೇಕಾನಂದ, ಭಗತ್ ಸಿಂಗ್ ನಮ್ಗೆ ಸ್ಟಿಲ್ ಗೊತ್ತವರು. ಬಟ್ ಯಾರಾದರೂ ಬಂದು ನಮಗೆ ಕ್ವಶನ್ಸ್ ಮಾಡಿದ್ರೆ ನಿಮ್ಮ ಅವ್ರ ಅಪ್ಪ ಹೆಸರೇನು ಅಂದರೆ ಗೊತ್ತಿಲ್ಲ, ಬಿಕಾಸ್ ದೇ ನಾಟ್ ಡನ್ ಎನಿಥಿಂಗ್ ಟು ಸೊಸೈಟಿ. ನಾವೇನೋ ಸತ್ತ ಮೇಲೆ ಒಂದು ಸೊಸೈಟಿಗೆ ಏನಾದರೂ ನಮ್ಮದು ಅಂತ ಕಾಂಟ್ರಿಬ್ಯೂಟ್ ಮಾಡಿ ಸತ್ತೋಗಿರಬೇಕು. ಈಗ ಮೋದಿನ ಅವ್ನು ಸತ್ತೋಗಿ ಎಷ್ಟು ವರ್ಷ ಆದ್ರೂ ನೆನ್ಪಿಡ್ತಾರೆ, ಬಿಕಾಸ್ ಅವ್ನು ಗ್ಲೋಬಲ್ ಲೀಡರು. ಆಲ್ಮೋಸ್ಟು ತುಂಬ ಜನ ಹೆದರ್ಕೊತಾರೆ, ಬಟ್ ಅವ್ನು ನೋಡ್ಲಿಕ್ಕೆ ತುಂಬ ಸಾಫ್ಟ್ ಇದ್ದಾನೆ. ಬಟ್ ಯಾಕಂದರೆ ನಾನು PSI ಸ್ಟೂಡೆಂಟ್, ನಾನು UPSCಗೆ ಪ್ರಿಪೇರ್ ಆಗ್ತಿದ್ದೀನಿ. ನಂದು ಲೈಕ್ ಆಪ್ಷನಲ್ ಬಂದುಬಿಟ್ಟು ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್. ಯಾವಾಗಲೂ ನ್ಯೂಸ್ ನೋಡ್ತಾ ಇರ್ತೀನಿ. ಇನ್ನೊಂದು ನಾವು ತುಂಬ ದೊಡ್ಡದಾಗಿ ಏನಾದರೂ ಮಾಡಬೇಕಂತ ಅಂದರೆ ಸಾರಿ ನಾನು ಹೇಳೋಕ್ಕೆ, ಬರೀ ಸ್ಟಾಕ್ ಮಾರ್ಕೆಟಲ್ಲೇ ಬಂದ್ಬಿಟ್ಟು ನಾವು ದುಡ್ಡು ಮಾಡಿದ್ರೆ ನಮ್ಮದು ಅಂತ ಏನು ಸ್ಟಾಂಪ್ ಹೊಡೆಯೋಕ್ಕಾಗಲ್ಲ. ಇಲ್ಲಿ ರಾಕೇಶ್ ಚುಂಚನ್ವಾಲಾ ಮಾಡಿದ್ದಾರೆ ಅಥವಾ ವಾರನ್ ಬಫೆಟ್ ಮಾಡಿದ್ದಾರೆ, ಬಟ್ ಅದಕ್ಕಿಂತ ಮೀರಿ ಇನ್ಫೋಸಿಸ್ ಇದೆ, ಟಾಟಾ ಇದೆ. ನಮ್ಮದು ಅಂತ ಏನಾದ್ರು ಊಟ ಹಾಕಬೇಕು, ನಮ್ಮದು ಅಂತ ಪ್ರಾಡಕ್ಟ್ ಕೊಡಬೇಕು ಜನಗಳಿಗೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ದುಡ್ಡು ಮಾಡ್ಕೊಬೋದು. ಅಟ್ ಪ್ರೆಸೆಂಟ್ ಟೈಮಲ್ಲಿ ನಾವೇನು, ಈಗ ನಾನು ಸ್ಟೂಡೆಂಟ್ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಕಲಿಯೋದ್ರಿಂದ ಏನು ಉಪಯೋಗ ನನಗೆ ಅಂತ ಅಂದರೆ, ನಾನೀಗ ಓದೋಕೆ ಕುತ್ಕೊತೀನಿ, ಬಟ್ ನಾನೆಲ್ಲೂ ಹೋಗಿ ನಮ್ಮ ಅಪ್ಪಂಗೆ ಕೇಳೋಕ್ಕಾಗಲ್ಲ. ನನಗೆ ನಾನು 26 ವರ್ಷದ ವಯಸ್ಸಿದ್ದೀನಿ. ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ದುಡ್ಡು ಕೊಡು ಅಪ್ಪಾಜಿ ಅಂತ ಹೇಳಿದ್ರೆ ಕೊಡ್ತಾರೆ, ಅವ್ರೇನು ಕೊಡಲ್ಲ ಅಂತ ಹೇಳಲ್ಲ. ಬಟ್ ನನಗೊಂದು ಗಿಲ್ಟ್ ಇರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಅಮೇರಿಕಾದಲ್ಲಿ ಹೋಗಿ ದುಡಿತಾ ಇದ್ದಾರೆ, ಫೋನ್ ಮಾಡ್ತಾರೆ, ಅವರೆಲ್ಲ ಲೈಕ್ ಡಾಲರ್ಸಲ್ಲಿ ಮಾತಾಡ್ತಿರ್ತಾರೆ. ನಾನು ಇಲ್ಲಿ ರುಪೀಸಲ್ಲಿ ನಮ್ಮ ಅಪ್ಪಂಗೆ ಕೇಳ್ತಾ ಇರ್ತೀನಿ ದುಡ್ಡು ಕೊಡು ಹಂಗೆ ಅಂತ. ಬಟ್ ನನಗೆ ಇದೊಂದು ವೇ ಇದೆ, ಯಾಕೆಂದರೆ ನನಗೆ ನಾಲೆಡ್ಜ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬರಬೇಕು, ನಾಲೆಡ್ಜ್ ಇರೋರು ಬರಬೇಕು. ಅಲ್ಲಿಗೆ ಬರಬೇಕು, ನಾಲೆಡ್ಜ್ ತೊಗೊಬೇಕು ಅಂದರೆ ಅವ್ನು ಡೈಲಿ ನ್ಯೂಸ್ ನೋಡಬೇಕು. ಲೈಕ್ ಇದು ಡೆಫಿನೆಟ್ಲಿ ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು GDP. ನೇಷನ್ GDPಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರೋದ್ರಿಂದ ನಾವು ಹಾಕಿರೋ ದುಡ್ಡನ್ನ ಅವನು ಲೈಕ್ ಮಾರ್ಕೆಟಲ್ಲಿ ಯಾವ ಕಂಪ್ನಿ ಮೇಲೆ ಹಾಕಿರ್ತೀವೋ ಆ ಕಂಪ್ನಿ ಅವ್ನು ತೊಗೊತಾನೆ, ಅದನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತಾನೆ. ಡೆಫಿನೆಟ್ಲಿ GDP ಇನ್ಕ್ರೀಸ್ ಆಗುತ್ತೆ. ಲೈಕ್ ಪ್ಯಾಸಿವ್ ಆಗಿ ಯಾವ ಥರ ಅಂದರೆ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಹೋಗಿ ಎಲ್ಲೂ ದುಡಿಯೋಕ್ಕಾಗಲ್ಲ, ಬಟ್ ನನಗೆ ನಾಲೆಡ್ಜ್ ಇರೋದ್ರಿಂದ ನಾನು ಇಲ್ಲಿ TD ಅಕಾಡೆಮಿಗೆ ಬಂದಿದ್ದೀನಿ. ನೀವು ಆ್ಯಕ್ಚುಲಿ ನನಗೆ ನಾಲೆಡ್ಜ್ ಸಿಕ್ಕಿದೆ ಸರ್. ಫಂಡಮೆಂಟಲ್ ಅನಾಲಿಸಿಸ್ ಮಾತ್ರ ನಾನು ಬೇರೆ ಎಷ್ಟೋ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅವ್ರು ಹೇಳ್ತಾರೆ ನಾನು ಅವಾಗಲೇ ಹೇಳಿದಾನೆ ಅಲ್ಲಿ PE ರೇಷಿಯೋ ಕಡಿಮೆ 20%ಗಿನ ಕಡಿಮೆ ಇದ್ರೆ ತೊಗೊಳ್ಳಿ. ಅದು ಏನಕ್ಕೆ 20%ಇಂದ ಕಡಿಮೆ ಇರುತ್ತೆ ಅದು ಯಾರೂ ಹೇಳಲ್ಲ. ಬೇಕಾಗಿರೋದು ನನಗದೆ. ಬೇಕಾದ್ರೆ ಯಾರೋ ಏಜ್ ಆಗಿರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ 20% ಕಡಿಮೆ ಅಲ್ಲಿ ಹೊಡಿತಾರೆ. 20% ಯಾವ್ದು ಕಮ್ಮಿ ಇರೋ ಅಥವಾ 20%ಗಿಂತ ಜಾಸ್ತಿ ಇದ್ರೂ ಆ ಪಿಯರ್ಸಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನು ಬೈ ಮಾಡ್ತಾರೆ. ಬಟ್ ನನಗೆ ನಾಲೆಡ್ಜ್ ಇದೆಯಲ್ಲ, ನಾನು ನೇಷನ್ ನಾಳೆ ತೊಗೊಂಡೋಗೋಣ ಅಂದರೆ ತುಂಬ ಮಾತಾಡ್ತೀನಿ. ಬಿಕಾಸ್ ನಾನು ಅದೇ ಥರ ಥಿಂಕ್ ಮಾಡ್ತೀನಿ. ನಾನು ಫ್ಯೂಚರಲ್ಲಿ ಎಲ್ಲಿರ್ತೀನಿ ಅಂತ ನಾನು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ಬಿ ರೀಚ್ ದಟ್. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಮಾತಾಡ್ತಿದ್ದೀನಿ. ಬಟ್ ಸ್ಟಾಕ್ ಮಾರ್ಕೆಟ್ ನೀವು ಕಲಿಯೋದ್ರಿಂದ ಒಂದು ನೀವು ಪಕ್ಕ ನ್ಯೂಸ್ ನೋಡ್ತೀರಾ, ಎಕಾನಮಿ ನಿಮಗೆ ಪಕ್ಕ ಅರ್ಥ ಆಗುತ್ತೆ. ಸುಮ್ಮನೆ ಈಗ ನಾವು ಹೆಂಗೆ ಅಂತಂದ್ರೆ ಬೈಕೊಂತಿರ್ತೀವಿ ಎಲ್ಲ, ಲೈಕು ನಿರ್ಮಲಾ ಸೀತಾರಾಮನ್ ಬಂದ್ಬಿಟ್ಟು ಅಷ್ಟು ಲೈಕ್ ಟ್ಯಾಕ್ಸಸ್ ಅಷ್ಟು ಜಾಸ್ತಿ ಮಾಡಿದ್ದಾರೆ ಅಥವಾ ಕಮ್ಮಿ ಮಾಡಿದ್ದಾರೆ. ಮತ್ತು ಲೈಕ್ ಡೆಫಿನೆಟ್ಲಿ ನಿಮಗೆ ಎಷ್ಟು ನಾಲೆಡ್ಜ್ ಬರುತ್ತೆ ಸ್ಟಾಕ್ ಮಾರ್ಕೆಟಿಗೆ ಬಂದರೆ. ಬಿಕಾಸ್ ನನಗೆ 3 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬಟ್ ನಾನು ಎಂದೂ ಟ್ರೇಡಿಂಗ್ ಮಾಡಿಲ್ಲ. ತುಂಬ ಜಾಸ್ತಿ ಆಗ್ತಿದೆ ಇಲ್ಲ. ಬಟ್ ಇಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ, ನೀವು ನೇಷನ್ ಬಗ್ಗೆ ಎಷ್ಟು ತಿಳ್ಕೊತಾ ಹೋಗ್ತಿರೋ ಲೈಕ್ ಡೆಫಿನೆಟ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರ GDPಗೆ. ಈಗ ಹೆಂಗೆ ಅಂದರೆ ಮೊನ್ನೆ RBI CRRನ ಕಟ್ ಮಾಡ್ತು.
CRRನ ಕಟ್ ಮಾಡಿದೆ. ಕಟ್ ಮಾಡಿದ್ಮೇಲೆ ಏನಾಯಿತು ಅಂತ ಅಂದರೆ ಈ ಬ್ಯಾಂಕ್ ಹತ್ರ ಜಾಸ್ತಿ ಅಮೌಂಟ್ ಉಳ್ಕೊಂತು. ಇದು ನನಗೆ ಗೊತ್ತಿಲ್ಲ ಎಷ್ಟೇನೋ ಗೊತ್ತಾಗುತ್ತೆ ಇದು ನಾನು ಹೇಳ್ತಾ ಇರೋದಂತ. ಜಾಸ್ತಿ ಅಮೌಂಟ್ ಉಳ್ಕೊಂತು ಅಂದರೆ ಆ ಮನಿ ಎಲ್ಲೋಗುತ್ತೆ ಮತ್ತೆ ಜನಗಳಿಗೆ ಬರುತ್ತೆ. ಜನಗಳು ಅದನ್ನೇನು ಮಾಡ್ತಾರೆ, ಸಾಲ ತೊಗೊತಾರೆ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಲೈಕ್ ಒಂದು ಪ್ರೊಪೋರ್ಷನಾಲಿಟಿನಲ್ಲಿ GDP ಇನ್ಕ್ರೀಸ್ ಆಗುತ್ತೆ. ಈ ಥರ ಲೈಕ್ ಪ್ಯಾಸಿವ್ ಆಗಿ ಯಾರು ಉಳ್ಕೊತೀವೋ ಅವ್ರಿಗೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ತುಂಬ ಚೆನ್ನಾಗಿದೆ. ಇದನ್ನು ತಿಳ್ಕೊಂಡ್ರೆ ಹೆಂಗಾಗುತ್ತೆ ಅಂದರೆ ನಾವು ತುಂಬ ಗ್ಲೋಬಲಿ ತಿಳ್ಕೊತ ಹೋದರೆ ಹೊಸ ವಿಷಯ ಬರುತ್ತೆ. ಈಗ ನಮ್ಮಲ್ಲೆಲ್ಲ ಒಂದು ಚಾಕ್ಲೇಟ್ ತೊಗೊಂಡ್ರೆ ಅಲ್ಲಿ ಎಸ್ಬಿಟ್ಟು ಬರ್ತೀವಿ. ನನ್ನ ಫ್ರೆಂಡ್ಸ್ಗಳ್ಗೆ ಹೇಳ್ತೀನಿ, ಇಲ್ಲೋ UPSCಗೆಲ್ಲ ಪ್ರಿಪೇರ್ ಆಗ್ತೀರಾ, ವಿಲ್ ಬಿ ಒನ್ ಡೇ IAS ಆಗ್ತೀರಾ ಅಥವಾ IPS ಆಗ್ತೀರಾ, ಚಾಕ್ಲೇಟ್ ತಿಂತೀರಾ, ರೋಡಲ್ಲಿ ಎಸಿತೀರಾ, BBMP ಅವ್ರು ಬರ್ತಾರೆ, ಮತ್ತೆ ಅದು ಹಾಕೊಂಡು ಹೋಗ್ಬೇಕು, ನೀನೇ ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಎಸಿ. ಗೊತ್ತು ಅಟ್ ಲಾಸ್ಟ್ ಅವ್ನು ಡಸ್ಟ್ಬಿನ್ಗೆ ಎಷ್ಟೇ ಅವ್ನು ತೊಗೊಂಡೋಗ್ಬಿಟ್ಟು ಇನ್ನೊಂದೆಲ್ಲ ಎಸಿತಾನೆ. ಅದು ನಾವು ಮಾಡೋದು ಹೆಂಗೆ, ನಮ್ಮ ಕರ್ಮ ನಾವು ಮಾಡೋಣ ಕರೆಕ್ಟಾಗಿ. ಅವ್ನು ಎದ್ದು ಬಿಟ್ಟಿದ್ದು ಅವನಿಗೆ. ಲೈಕ್ ಪೇಪರ್ ನಾನು ಇವತ್ತು ನಾಳೆ ಒಂದು 5 years ಆಯಿತು, ಒಂದು ಚಾಕ್ಲೇಟ್ ಕವರ್ ತಿಂತಂದರೆ ನಾನು ಜಾಬಲ್ಲಿ ಇಟ್ಕೊಂಡು ಎಲ್ಲ ಡಸ್ಟ್ಬಿನ್ ಸಿಗೋ ತನಕ ವೆಯ್ಟ್ ಮಾಡಿ ಅದು ಹುಡುಕ್ಬಿಟ್ಟು ಅಲ್ಲೇ ಹಾಕ್ತೀನಿ. ಲೈಕ್ ಈ ಥರ ಹೆಂಗೆ ಅಂತಂದರೆ ಗ್ಲೋಬಲ್ ನ್ಯೂಸ್ನ ನೀವು ತಿಳ್ಕೊತ ನಿಮ್ಗೊಂದು ಡಿಸಿಪ್ಲಿನ್ ಬರುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ನಿಮ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಬಿಡ್ತಿರೋದು ಅದು ಸೆಕೆಂಡ್ರಿ. ನಿಮ್ಗೆ ಎಷ್ಟು ನಾಲೆಡ್ಜ್ ಸಿಗುತ್ತೆ ಅಂತ ಅಂದರೆ ಅಷ್ಟು ಸಖತ್ ನಾಲೆಡ್ಜ್ ಸಿಗುತ್ತೆ. ನಿಜವಲ್ಲೂ ನೀವು ದುಡ್ಡು ಮಾಡ್ತೀನಿ ಅಂತ ಬರೋದಕ್ಕಿಂತ ನನ್ನ ಕಾಂಟ್ರಿಬ್ಯೂಷನ್ ಏನಾದರೂ ಗ್ಲೋಬಲಿ ಕೊಡ್ತೀನಿ ಅಂತ ಬನ್ನಿ. ಬಟ್ ತುಂಬ ಅಗ್ರೆಸಿವ್ ಇದ್ದಾರೆ, ತುಂಬ ಲೈಕ್ ಒಂದು ಚಾರ್ಮ್ ಇದೆ ಅಂತ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸ್ಟಾಕ್ ಮಾರ್ಕೆಟ್ಗಿಂತ. ಬಟ್ ಅಲ್ಲಿ ಮಾರ್ಕೆಟಿಗೆ ರೀಚ್ ಆಗಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸ್ವಲ್ಪನೇ ಇಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಲಾರ್ಜ್ ಅಮೌಂಟ್ ದುಡ್ಡು ಮಾಡ್ಕೊಳ್ಳಿ. ದೆನ್ ನಿಮ್ಮದು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ನಿಮ್ಮ ಕಂಪ್ನಿಗೆ ಬೇರೆ ಒಂದು ದುಡ್ಡು ಹಾಕೋಕ್ಕೆ ಬರ್ತಾರೆ. ನಾವು ಸ್ಟಾಕ್ ಮೇಲೆ ಜನಗಳು ಇರ್ತಾರಲ್ಲ, ಇದು ಚೆನ್ನಾಗಿದೆ ಕಂಪ್ನಿ ಇದಕ್ಕೆ ಹಾಕೋಣ ಅಂತ. ಬಟ್ ಅಲ್ಲಿವರೆಗೂ ಬೇಕಾದ್ರೆ ಪ್ಯಾಸಿವಲ್ ನಂತರ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಹೋಗಿ ದುಡಿಯೋಕ್ಕಾಗಲ್ಲ, ತುಂಬ ಗರ್ಲ್ಸ್ ಇದ್ದೀರಾ, ನಿಮ್ಮದು ಅಂತ ಸ್ಟಾಕ್ ಕ್ರಿಯೇಟ್ ಮಾಡಬೇಕು. ಅಲ್ಲಿವರೆಗೂ ನಿಮ್ಗೊಂದು ವ್ಯಾಲ್ಯೂ ಸಿಗೋವರೆಗೂ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮದೇ ಓನ್ ಕ್ರಿಯೇಟ್ ಮಾಡಿ. ದಿಸ್ ಈಸ್ ಮೈ ಸಜೆಷನ್. ಇಫ್ ತುಂಬ ಏನಾದರೂ ಜಾಸ್ತಿ ಹೇಳಿದರೆ ಯು ಕ್ಯಾನ್ ಇಟ್ ದಟ್. ಥ್ಯಾಂಕ್ ಯು. 1960ಯಲ್ಲಿ 100 ರೂಪೀಸ್ ಇತ್ತರೆ ಅಂತಂದರೆ ಸುಗಮವಾಗಿ ಜೀವನ ಮಾಡ್ತಾಯಿದ್ರಂತೆ. ಬಟ್ ಬಿಕಾಸ್ ಈಗ 2025 1 ಲಕ್ಷ ರೂಪಾಯಿ ಇದ್ರೂ ಸಾಕಾಗಲ್ಲ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್, ಹಣದುಬ್ಬರ ಅಂತ ಹೇಳ್ತೀವಿ ಸಲ್ವಾ. ಸೊ ಆಗ 100 ರೂಪಾಯಿಗೆ ಈಗ 1 ಲಕ್ಷ ಸಮ ಆಗಿದೆ. ಸೊ ಈಗ 1 ಲಕ್ಷಕ್ಕೆ ನಾಳೆ ಎಷ್ಟು ಸಮ ಆಗುತ್ತೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿಗೆ TDಗೆ ಬಂದು ಕಲ್ತಿದ್ದು ಏನು ಅಂತಂದರೆ, ಫಸ್ಟು ನಾನಿಲ್ಲಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನನ್ನ ಫ್ಯಾಮಿಲಿಗೆ ಮುಂಬರುವಂಥ ಪೀಳಿಗೆಗೆ ಅಂತೇಳಿ ನಾನು ಖುಷಿ ಆಯಿತು. ಸೊ ಹೌದು, ನಾನು ಇಷ್ಟು ದಿನ ವೇಸ್ಟ್ ಮಾಡ್ತಾಯಿದ್ದೆ. ಸೊ ಟೈಮನ್ನಾಗಿರ್ಬೋದು ಅಥವಾ ನನ್ನ ನಾಲೆಜನ್ನಾಗಿರ್ಬೋದು ವೇಸ್ಟ್ ಮಾಡ್ತಾಯಿದ್ದೆ ಅಂತೆ. ನಾಲೆಜ್ ಅಂದ ತಕ್ಷಣ ಎಲ್ರಿಗೂ ಅನಿಸುತ್ತೆ ಓದಿರೋರೇ ಬರಬೇಕು TDಗೆ ಅಥವಾ ನಾನು ಏನು ಟ್ರೇಡ್ ಮಾಡಲಿಕ್ಕೆ ಅಂತೇಳಿ ಅಂದ್ಕೊಂಡಿರ್ತೀರ. ಸೊ ದಯವಿಟ್ಟು ತಪ್ಪು. ಸೊ ಇಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ, ಸೊ ಎಜುಕೇಷನ್ ಬೇಕಾಗಿಲ್ಲ. ಸೊ ನೀವು ಆರಾಮಾಗಿ TDಗೆ ಬರ್ಬೋದು. ಇಲ್ಲಿ ಕಲಿಸ್ಲಿಕ್ಕೆ ಸಾಕಷ್ಟು ಜನ ಟ್ರೈನರ್ಸ್ ಇದ್ದಾರೆ. ಯಾಕಂದರೆ ಬಿಕಾಸ್ ಇಲ್ಲಿ ಫೀಲ್ ಮಾಡಿರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಯಾಕಂದರೆ ನಮ್ಮ ಭಾರತ ಡಿಜಿಟಲ್ ಆಗಬೇಕು ಅನ್ನೋಂಥ ಕಾನ್ಸೆಪ್ಟು ಸೊ ಮನೋಜ್ ಕುಮಾರ್ ಸರ್ ತೊಗೊಂಡು ಬಂದಿರೋದು. ಸೊ ಆ ಕಾನ್ಸೆಪ್ಟ್ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಿರುವಂಥದ್ದು. ಸೊ ಹೌದು, ಸೊ ಇದಕ್ಕೇನು ಓದಿನ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಬರ್ಬೋದು. ಯಾಕಂದರೆ ಯಾರೂ ಕೂಡ ಸ್ಮಾರ್ಟ್ಫೋನ್ನ ಫಸ್ಟಿಗೆ ಬಂದಾಗ ಯಾರೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಈಗ ರೈತರ ಕೈಯಲ್ಲೂ ಕೂಡ ಸ್ಮಾರ್ಟ್ಫೋನ್ ಇದೆ, ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿದೆ. ಯಾಕಂದರೆ ಡಿಜಿಟಲ್ ಆಗ್ತಾಯಿದೆ. ಸೊ ನೀವು ಕೂಡ ಅಪ್ಡೇಟ್ ಆಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.